ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಮ್ಮ ಜೊತೆಗೆ ಮತ್ತೆ ಟ್ರಸ್ಟಿ ರಮೇಶ್ ನಮ್ಮ ಜೊತೆಗಿದ್ದಾರೆ. ರಮೇಶ್ ಅವರೇ, ಜಿಲ್ಲಾಡಳಿತ ಗೊರವನಹಳ್ಳಿ ದೇವಸ್ಥಾನದ ಮೇಲೆ ಏನಾದರೂ ಕಣ್ಣಿಟ್ಟಿದೆಯಾ? ಯಾಕಂತಂದ್ರೆ ಈಗ ತಾವು ಕೂಡ ಇಂಥ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಬಿಗಿ ಬಂದೋಬಸ್ತಿಗೆ ಕೂಡ ಪೊಲೀಸರನ್ನ ಕೇಳಬೇಕಾಗತ್ತೆ, ಜಿಲ್ಲಾಡಳಿತ ಪರ್ಮಿಷನ್ ತಗೋಬೇಕಾಗತ್ತೆ. ಇಂಥ ದೊಡ್ಡ ಕಾರ್ಯಕ್ರಮ ಇದೆ, ಉಚಿತ ವಿವಾಹ ಇದೆ, ಬ್ರಹ್ಮರಥೋತ್ಸವ ಇದೆ, ಲಕ್ಷದೀಪೋತ್ಸವ ಇದೆ, ಇಷ್ಟೆಲ್ಲ ಪ್ರಚಾರ ಮಾಡಿರುವಾಗ ಪೊಲೀಸರ ಸೆಕ್ಯೂರಿಟಿನ ಕೂಡ ಕೇಳಬಹುದಿತ್ತಲ್ಲ, ಕೇಳಿದ್ರಾ? ಸರ್ ಕೇಳಿದ್ವಿ ಸರ್ ನಾವು. ಹಾಗೆ ಎಷ್ಟು ಜನ ಪೊಲೀಸರು ಬಂದಿದ್ರು? ಕೇಳಿದ್ವಿ ಪೊಲೀಸ್ ಸೆಕ್ಯೂರಿಟಿ ಕೇಳಿದ್ವಿ. ಸೆಕ್ಯೂರಿಟಿ ಬಂದಿತ್ತು, ಸ್ವಲ್ಪ ಪೊಲೀಸ್ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು. ಆದ್ರೂ ಡಿವೈಎಸ್ಪಿ ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನಮ್ಮ ಸಿಬ್ಬಂದಿಯಿಂದ 5 ದಿವಸ 3 ದಿವಸದಿಂದ ಇಲ್ಲೇ ಆಟ ಮಾಡ್ತಾ ಇದ್ದಾರೆ ಸರ್. ಆಟ ಮಾಡಿದ್ದಾರೆ, ಫುಲ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಯಾವುದೇ ಭಕ್ತಾದಿಗಳು ತೊಂದರೆ ಇಲ್ದಿರ ಇಲ್ಲಿಂದ ಹೊರಗಡೆ ಕಳಿಸಿದ್ದಾರೆ ಸರ್. ಸೊ ಹಾಗಾದ್ರೆ ಯಾಕೆ ಈ ರೀತಿಯ SP ಬಂದು ಭೇಟಿ ಮಾಡಿ ಚೀಮಾರಿ ಹಾಕಿದ್ರು? ಸರ್ SP ಸಾಹೇಬರು ಭೇಟಿ ಮಾಡಿದ್ದು ಏನಿಲ್ಲ, ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು. ಟ್ರಾಫಿಕ್ ಜನ ಭಕ್ತಾದಿಗಳು ಬಂದ್ರಲ್ಲ, ಎಲ್ಲ ತರ ವೆಹಿಕಲ್ ನಿಲ್ಸ್ಬಿಟ್ಟಿದ್ರು. ಅದರಿಂದ SP ಅವರಿಗೆ ಬೇಜಾರಾಗಿದೆ. ಮತ್ತೆ ಇನ್ನೊಂದು ಖಾಸಗಿ ಚಾನೆಲ್ ಒಂದು ಮಗು ಸತ್ತೋಗಿದೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತು. ಆ ಸುಳ್ಳು ಸುದ್ದಿ ಹಬ್ಬಿಸಿದ್ದು ನೋಡಿ SP ಸಾಹೇಬರಿಗೆ ಕೋಪ ಬಂದಿದೆ ಹೊರತು SP ಸಾಹೇಬರು ನಮ್ಮ ಟ್ರಸ್ಟ್ ಮೇಲೆ ಆಗ್ಲಿ, ನಮ್ಮ ದೇವಸ್ಥಾನದ ಮೇಲೆ ಆಗ್ಲಿ ಯಾವುದೇ ರೀತಿಯ ದ್ವೇಷ ಇಟ್ಕೊಂಡಿಲ್ಲ ಸರ್. ಸೊ ಅಂದ್ರೆ ಟ್ರಸ್ಟ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ? 100ಕ್ಕೆ 100ರಷ್ಟು ಸತ್ಯ ಸರ್. ಟ್ರಸ್ಟ್ ಯಾವುದೇ ರೀತಿ. ಮತ್ತೆ ಹಾಗೆ ತಹಸೀಲ್ದಾರ್ಗೆ ಏನ್ ಸಿಟ್ಟು? ಈಗ ತಹಸೀಲ್ದಾರ್ ರಿಪೋರ್ಟ್ ಕಳಿಸಿದಾರಲ್ಲ ಸರ್ಕಾರಕ್ಕೆ. ಸರ್ ತಹಸೀಲ್ದಾರ್ ರಿಪೋರ್ಟ್ ಸರ್ಕಾರಕ್ಕೆ ಕಳಿಸಿರ್ಬೋದು, ತಹಸೀಲ್ದಾರ್ ನಮಗೆ ನೋಟಿಸು ಕೊಟ್ಟಿಲ್ಲ. ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ ಅಂತ ಈವರೆಗೂ ರೈಟಿಂಗ್ ಅಲ್ಲಿ ಲಿಖಿತ ರೂಪದಲ್ಲಿ ನಮಗೆ ತಿಳಿಸಿಲ್ಲ ಸರ್. ಎಸ್ ಆನಂದ್ ಗುರುಜಿ ಅವರೇ, ಬಹುತೇಕ ಇದು ಟ್ರಸ್ಟ್ ವಿಚಾರ ಇರ್ಬೋದು ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಆಗಿರತಕ್ಕಂಥ ಸಣ್ಣ ಪುಟ್ಟ ಲೋಪಗಳಿರ್ಬೋದು. ಆದರೆ ಈಗ ಬಹುತೇಕ ಇನ್ನು ಮುಂದೆ ಎಲ್ಲವೂ ಹೋದರೂ ಕೂಡ ಇಂಥ ಒಂದು ಸಿದ್ಧತೆಗಳು ಮಾಡ್ಕೊಳ್ಬೇಕಾಗತ್ತೆ. ನೀವಂತಲ್ಲ, ಯಾರೇ ಹೋದ್ರೂ ಕೂಡ ಒಂದು ವ್ಯವಸ್ಥೆ ಅಂತ ಇರುತ್ತೆ. ಇವತ್ತಿನ ನಮಗೆ ಆದಂಥ ಪರೀಕ್ಷೆ ನಾಳೆ ಪಾಠ ಆಗಲಿ ನೋಡಿ. ನಾನು ಈ ಕಾರ್ಯಕ್ರಮ ಹೀಗಾಗಿರೋದ್ರಿಂದ ಇವತ್ತು ಬೆಳಗಿನ ನನ್ನ ಕಾರ್ಯಕ್ರಮನ ತಾವೆಲ್ಲ ವೀಕ್ಷಣೆ ಮಾಡಿರ್ತೀರಿ ಅಂತ ತಿಳ್ಕೊಳ್ತೇನೆ. ನಾನು ಮಹರ್ಷಿ ದರ್ಶನ ಕಾರ್ಯಕ್ರಮನ ಇವತ್ತು ಬೆಳಗ್ಗೆ ಸಹಿತ ನನ್ನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರನೂ ನಿಮ್ಮನ್ನು ಬಿಡಿಬಿಡಿಯಾಗಿ ಬಿಡಿಸಿ, ಆಗಿದ್ದಿಲ್ಲೇ ಈ ತರಹ ಆಗಿದೆ, ಹೀಗಾಗಿದೆ, ಈ ಥರ ಅಂತ ಪ್ರತಿಯೊಂದು ವ್ಯವಸ್ಥೆಗಳನ್ನು ತಿಳಿಸಿ ನಾನು ನಿಮ್ಮನ್ನು ಕೈ ಮುಗಿದು ಕೇಳಿದ್ದೇನೆ. ಯಾಕೆಂದರೆ ಆನಂದ್ ಗುರೂಜಿಯವ್ರ ಮೇಲಿರ್ತಕ್ಕಂಥ ಒಂದು ಹುಚ್ಚು ಪ್ರೇಮನೋ ಅಥವಾ ತಾಯಿ ಮಹಾಲಕ್ಷ್ಮಿನ ನೋಡಬೇಕು ಅಂತಕ್ಕಂಥ ಒಂದು ವಿಶೇಷವಾದಂತಹ ಪ್ರೀತಿ ಒಂದು ವಾತ್ಸಲ್ಯನೋ, ಆ ತಾಯಿಯ ಸಾನ್ನಿಧ್ಯಕ್ಕೆ ಬರಬೇಕು ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆನೋ, ಹೇಗೋ ಸಾಗರೋಪಾದಿಯಲ್ಲಿ ಜನಾಂತೂ ಬಂದು ಸೇರಿದ್ದೀರಿ. ಆದರೆ ಯಾವ ಒಂದು ಸಣ್ಣ ಅವಘಡನೂ ಆಗಿಲ್ಲ. ಅದೇ ಒಂದು ಪವಾಡ ಅಂತ ತಿಳ್ಕೊಳ್ಳೋಣ. ತಾಯಿಯ ಸಾನ್ನಿಧ್ಯಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಹಾಗೆ ಎಷ್ಟು ಜನಕ್ಕೆ ಪ್ರಸಾದ ಲಭ್ಯವೋ ಅಷ್ಟು ಜನ ಪ್ರಸಾದ ತೆಗೆದುಕೊಂಡಿದ್ದೀರಿ. ಹಾಗೆ ತಾಯಿ ದರ್ಶನವೂ ಮಾಡಿದ್ದೀರಿ. ಹಾಗೆ ಯಾರೊಬ್ಬರಿಗೂ ತೊಂದರೆ ಆಗದಿರಾ, ತೊಂದರೆ ಅನ್ನೋದು ಏನಾದರೂ ಆಗಿದ್ದರೆ ಆಗುತ್ತೆ. ಯಾರಿಗೂ ತೊಂದರೆ ಆಗಿಲ್ಲ. ಆಗಿರೋದೇನಪ್ಪ ಅಂದರೆ ನುಗ್ಲು ಒಂದು ಯಾವುದೋ ಹೊಸದಾಗಿ ಒಂದು ಚಿತ್ರ ಬಿಡುಗಡೆ ಆದರೆ ಅದಕ್ಕೊಂದು 25 ಜನ ಲೈನ್ ನಿಂತ್ಕೊಂಡು ಹಿಂದೆ ಮುಂದೆ ತೂಗ್ತಾ ಇರ್ತಾರೆ. ಅದನ್ನು ತಾವೆಲ್ಲರೂ ನೋಡಿದ್ದೀರಿ. ಹಾಗಿದ್ದಾಗ ಒಂದು ದೇವಸ್ಥಾನ ಇದೆ. ಹಾಗಾದ್ರೆ ಗುರುಜಿ, ನಾನು ಕೊನೆಯ ಪ್ರಶ್ನೆ ಕೇಳ್ತೀನಿ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ಸೀರೆ, ಈ ರೀತಿಯ ಬೆಳ್ಳಿ ನಾಣ್ಯಗಳನ್ನು ಅಥವಾ ಇನ್ನೊಂದು ನಾಣ್ಯಗಳನ್ನು ಈ ರೀತಿ ಯಾವುದು ಕೂಡ ಬೆಳ್ಳಿ ಮಾತಿಲ್ಲ ಇಲ್ಲ. ನೀವು ಬೆಳ್ಳಿ ಎಂದು ಬಹುಶಃ ಬೆಳ್ಳಿಯ ವಜ್ರಾಂಗಿ ನೀವು ಮಾಡಿಸ್ಕೋಬೋದೇನೋ. ಖಂಡಿತ ಬೆಳ್ಳಿ ಬಂಗಾರದ ವ್ಯಾಮೋಹಿಗಳಲ್ಲ ನಾವು. ನೋಡಿ, ಹಾಗಾದ್ರೆ ತಿರುಗಿ ನನ್ನ ಹತ್ರಕ್ಕೆ ಬರ್ತೀರಿ ನೀವು. ಬೆಳ್ಳಿ ಬಂಗಾರದ ವ್ಯಾಮೋಹಿಗಳಲ್ಲ. ಸೊ ಹಾಗಾಗಿ ಭಕ್ತರಿಗೆ ಒಂದು ಸಾಮಾನ್ಯವಾಗಿ ಮನುಷ್ಯನಿಗೆ ಆಸೆ ಅನ್ನೋದಕ್ಕೆ ಆಸೆಗೆ ಕೊನೆ ಇಲ್ಲ. ಆಸೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಆಸೆಯ ಜಿಂಕೆಯನ್ನು ಬೆನ್ನತ್ತಿ ಹೋದಂತಹವರಿಗೆ ಯಾರಿಗಾದ್ರೂ ಏನಾದ್ರು ಒಂದು ಅಚಾತುರ್ಯ ಆಗುತ್ತೆ ಅನ್ನೋದಕ್ಕೆ ಹಿಂದಿನಿಂದ ರಾಮಾಯಣ ಕಾಲದಿಂದಲೂ ಪದ್ಧತಿಗಳಿದೆ. ಯಾಕಂದ್ರೆ ರಾಮನ ವಿಚಾರದಲ್ಲೂ ಕೂಡ, ಸೀತೆ ವಿಚಾರದಲ್ಲೂ ಕೂಡ ಭಕ್ತರು ಕೂಡ ಆಗ್ಬಾರ್ದು. ನೀವು ಕೂಡ ನಿಜವಾದ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಇರಬಹುದು, ಯಾವುದೇ ದೇವಸ್ಥಾನ ಇರ್ಬೋದು, ಭಕ್ತಿ ಅನ್ನುವಂಥದ್ದು ಬಹಳ ನಿಷ್ಕಲ್ಮಶವಾಗಿರುತ್ತೆ. ಯಾವುದೇ ಆಮಿಷದಿಂದ ಯಾರು ಕೂಡ ಭಕ್ತರು ಯಾವ ದೇವರಿಗೆ ಹೋಗೋದಿಲ್ಲ. ಸೊ ಎಲ್ಲವನ್ನೂ ಕೂಡ ಮರೆತು ದೇವರ ಹತ್ರ ಹೋಗ್ತಾರೆ. ಆ ಕಾರಣಕ್ಕಾಗಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಬಹಳ ಪ್ರಸಿದ್ಧಿಯಾಗಿದೆ. ಅದಕ್ಕೆ ಇತಿಹಾಸ ಪ್ರಸಿದ್ಧ ಇರೋದ್ರಿಂದ ಅಲ್ಲಿ ನಡ್ಕೊಂಡವರಿಗೆ ಒಂದು ವರ ಸಿಗುತ್ತೆ, ಸಿದ್ಧಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇರೋದ್ರಿಂದ ಬಹುತೇಕ ಆನಂದ್ ಗುರುಜಿಯವರ ಕಾರ್ಯಕ್ರಮ ಕೂಡ ಇತ್ತು. ಸೊ ಬಹಳಷ್ಟು ಜನ ಹೋಗಿದ್ರು. ಬಹುತೇಕ ಆನಂದ್ ಗುರುಜಿ ಹೇಳ್ತಾರೆ ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಿಂದಾಗಿ ಬಹುತೇಕ ಮುಂದಿನ ದಿನಗಳಲ್ಲಿ ನಾವು ಕೂಡ ಆ ಸಿದ್ಧತೆಗಳು ಮಾಡ್ಕೊಳ್ಬೋದು. ಯಾವತ್ತೂ ಕೂಡ ಒಂದು ಕಾಯಿಲೆಗೆ ಅನೇಕ ರೀತಿಯ ಸ್ವರೂಪಗಳಿರ್ತವೆ. ಆ ಸ್ವರೂಪವನ್ನು ನೋಡ್ಕೊಂಡು ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಸೊ ಆ ವಿಷಯವನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹುತೇಕ ಧಾರ್ಮಿಕ ಕ್ಷೇತ್ರದಲ್ಲಿ ನಡೆದಂಥ ಒಂದು ವಿಷಯ ಇವತ್ತು ಚರ್ಚೆಗೆ ಕೈಗೆತ್ತಿಕೊಂಡಿದೆ. ಸೊ ಬಹುತೇಕ ಈ ವಿಷಯದ ಚರ್ಚೆ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ನ್ಯೂಸ್ ಅವರ್, ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.